ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪುಷ್ಪಾ ರೆಡ್ಡಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಪುಷ್ಪಾ ಅವರು ಎಲ್ಲಿಂದ ಬಂದಿದ್ದೀರಾ? ವಿಜಯನಗರದಿಂದ ಬಂದಿದ್ದೀನಿ. ಬೆಂಗಳೂರು ವಿಜಯನಗರ ಸ್ವಂತ ಊರು ಇದೇನಾ? ಇದೆ. ಹೌದಾ? ಓಕೆ. ಸೊ ಇವತ್ತು ನಮ್ಮ ಖಾನಾವಳಿಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನು ಸೌತೆಕಾಯಿ ತಂಬಳಿ ಒಂದು ಮಾಡ್ತಾ ಇದ್ದೀನಿ, ಮತ್ತೆ ಬೆಂಡೆಕಾಯಿ ದಾಲ್ ಮಾಡ್ತಾ ಇದ್ದೀನಿ. ಓಕೆ, ಸೌತೆಕಾಯಿ ತಂಬಳಿ ಮತ್ತೆ ಬೆಂಡೆಕಾಯಿ ದಾಲ್. ಓಕೆ, ಸೊ ಫಸ್ಟ್ ಯಾವ್ದು ಮಾಡ್ತೀರಾ? ಫಸ್ಟ್ ಸೌತೆಕಾಯಿ ತಂಬಳಿ ಮಾಡ್ತೀನಿ. ಓಕೆ, ಸೌತೆಕಾಯಿ ಇದ್ದೇ ಇಲ್ಲೇ ಕಾಣ್ತಾ ಇದೆ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ? ಸೌತೆಕಾಯಿ ಬೇಕು, ತೆಂಗಿನಕಾಯಿ ಬೇಕು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು, ಸಾಸಿವೆ, ಜೀರಿಗೆ. ಓಕೆ, ಇದಿಷ್ಟು ಸಾಮಗ್ರಿಗಳು. ಎಲ್ಲ ಅಡುಗೆ ಮನೆಯಲ್ಲಿ ಏನೇನಿದೆಯೋ ಎಲ್ಲ ಸಿಂಪಲ್ ಐಟಮ್ಸ್. ತುಂಬಾ ಎಲ್ಲರೂ ಟ್ರಾವೆಲ್ ಹೋಗಿರ್ತೀವಿ, ತಕ್ಷಣ ಬರ್ತೀವಿ, ಊಟಕ್ಕೆ ಏನಿರಲ್ಲ, ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ತಂಬಳಿ ಮಾಡ್ಬಿಟ್ಟು ಚೆನ್ನಾಗಿ. ಓಕೆ, ಸರಿ, ಹಾಗಾದ್ರೆ ಶುರು ಮಾಡೋಣ. ಏನು ಬೇಕಮ್ಮ ನಿಮಗೆ ಫಸ್ಟ್? ನಂಗೆ ಫಸ್ಟ್ಗೆ ಇದು ತೆಂಗಿನಕಾಯಿ ಬೇಕು, ಮಿಕ್ಸಿಲಿ ಮಾಡ್ಕೊಬೇಕು. ಓಕೆ, ಫಸ್ಟು ತೆಂಗಿನಕಾಯಿ ಮಿಕ್ಸಿಗೆ ಹಾಕೊಳ್ಬೇಕು. ಓಕೆ, ಹಾಕೊಂಡ್ಬಿಡ್ಲಾ? ಎಷ್ಟು ತೆಂಗಿನಕಾಯಿ ಬೇಕು ಇವಾಗ? 1 ಕಪ್. ಇಷ್ಟು ಹಾಕೊಳ್ಳಿ. ಅಷ್ಟು. ಓಕೆ, ಅಂದ್ರೆ ನೀವೀಗ ಎಷ್ಟು ಸೌತೆಕಾಯಿ ತಗೊಂಡಿದ್ದೀರಾ? 1 ಸೌತೆಕಾಯಿ ತಗೊಂಡಿದ್ದೀನಿ. ಇದೇನದು ಅಮೂಲ್ ಸೌತೆ ಅಂತ ಬರುತ್ತಲ್ಲ? ನಾರ್ಮಲ್ ಸೌತೆಕಾಯಿ, ಮಾಮೂಲಾಗಿರುತ್ತಲ್ಲ ಸೌತೆಕಾಯಿ ತಿಂತೀವಿ, ಹಸಿದೆಲ್ಲ ತಿಂತೀವಲ್ಲ ಅದೇ ಸೌತೆ. 1 ಸೌತೆಕಾಯಿಗೆ 1 ಕಪ್ ಇದು. ಮೊಸರು 1 ಬೌಲ್. ಓಕೆ, ಮತ್ತೆ ಇದೆಲ್ಲ ರುಚಿಗೆ ಎಷ್ಟು ತಕ್ಕಮಟ್ಟ. ಸರಿ, ಸಾಕಾ? ಹಾಂ, ಸಾಕು. ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಓಕೆ, ಸೊ ನನ್ನ ಹತ್ರನೇ ಅಡುಗೆ ಮಾಡಿಸ್ತಾ ಇದ್ದೀರಾ? ಇನ್ನೊಂದೆರಡು ಹಾಕಿ. ಓಕೆ, ಹಾಕೊಂಡು ಕೊಡ್ತೀನಿ ನಿಮಗೆ, ಮುಂದೆ ನೀವೇ ಮಾಡಿ. ಮತ್ತೇನು ಬೇಕು? ಹಾಕ್ಲಾ? ಇನ್ನೆರಡು ಹಾಕಿ. ಓಕೆ, ಮತ್ತೆ ಅಷ್ಟೇ ಸಾಕು. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ರುಚಿಗೆ ಸಾಕಾ? ಸ್ವಲ್ಪ ಹಾಕಿ. ಹಾಂ, ಸಾಕು. ಓಕೆ, ಹಾಕೊಳ್ಳೋದಾ? ಆಗಿದೆಯಾ? ಹಾಂ, ಆಗಿದೆ, ಸಾಕು. ಸಾಕಲ್ಲ? ಒಂಥರ ಕಾಯಿ ಚಟ್ನಿ ತರ ಆಗಿದೆ. ಟೇಸ್ಟು ಆಗಿ ಬರುತ್ತೆ. ಹೌದಾ? ಓಕೆ, ನೋಡೋಣ. ಓಕೆ, ಈಗ ನನ್ನ ಹತ್ರನೇ ಮಿಕ್ಸಿಗೆಲ್ಲ ಹಾಕ್ಸ್ಬಿಟ್ರಿ, ಇನ್ನೇನು ಮಾಡೋದು? ನಂಗೆ ಒಗ್ಗರಣೆಗೆ ಒಂದು ಇದು ಕೊಡಿ. ಓಕೆ, ಇದು ನೀವೇ ಮಾಡಬೇಕು. ಒಗ್ಗರಣೆ ನಾನೇ ಮಾಡ್ತೀನಿ, ಖಂಡಿತ. ಒಲೆ ಹಚ್ಕೊಳ್ಳಿ. ಒಗ್ಗರಣೆಗೆ ಎಣ್ಣೆ ಬೇಕಾ? ಎಣ್ಣೆ ಬೇಕು. ಎಷ್ಟು ಎಣ್ಣೆ ಹಾಕೋತೀರಮ್ಮ? ಸ್ವಲ್ಪ, ಅದು 1-2 ಮೆಣಸಿನ್ಕಾಯಿ ಬೇಕು, ಅದಕ್ಕೆ ಚೂರು. ಓಕೆ ಓಕೆ, ಮತ್ತೆ ಸಾಸಿವೆ ಬೇಕು. ಮತ್ತೆ ಪುಷ್ಪಾ ಅವರೇ, ನೀವೀಗ ಬೆಂಗಳೂರು ಅಂತ ಹೇಳಿದ್ರಲ್ಲ, ಯಾರೆಲ್ಲ ಇದ್ದಾರೆ ಮನೇಲಿ? ನಾನು, ನನ್ನ ಮಗ, ಯಜಮಾನ್ರು, ಮಗಳು. ಹೌದಾ? ಮಗಳು ಎಷ್ಟು ದೊಡ್ಡವರು? ಮಗಳು ಮದುವೆ ಮಾಡಿದ್ದೀವಿ. ಹೌದಾ? ಎಲ್ಲಿರೋದು ಮಗಳು? ಮಗಳು ಬೆಂಗಳೂರು ವಿಜಯನಗರದಲ್ಲೇ ಇದ್ದಾಳೆ. ಅವಳು ವಿಜಯನಗರದಲ್ಲೇ. ಮಗನಿಗೆ ಮದುವೆ ಮಾಡಬೇಕು. ಹೌದಾ? ಹುಡುಗಿ ಹುಡುಕ್ತಾ ಇದ್ದೀರಾ? ಹುಡುಗಿ ಸೆಟ್ ಆಗಿದೆ. ಹೌದಾ? ಓಕೆ, ಸೆಪ್ಟೆಂಬರ್ 23 ಮದುವೆನಾ? ಓಕೆ, ಸಂತೋಷ. ಇದು ಸಾಸಿವೆ ಹಾಕೋತೀರಾ? ಸಾಸಿವೆ ಹಾಕೊಳ್ಳಿ. ಸೊ ಈಗ ಅಡುಗೆ ಎಲ್ಲ ನಿಮ್ಮದೇ, ಸೊಸೆ ಬರುವವರೆಗೆ? ಹಾಂ, ನಂದೇ. ಸೊ ಹೊಸ ರುಚಿ ಎಲ್ಲ ಟ್ರೈ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಮಾಡ್ತಾ ಇರ್ತೀನಿ. ಹೋಟ್ಲಿಗಿಂತ ಮನೆಯದೇ. ನಮ್ಮ ಮಗ ಇದು JTDC ಕಾಲೇಜ್ ಲೆಕ್ಚರರ್ ಅವನು. ಹೌದಾ? ಅದಕ್ಕೆ ಅವನು ಮನೆ ತಿಂಡಿನೇ ಇಷ್ಟಪಡ್ತಾನೆ. ತಿಂಡಿ ಊಟ ಎಲ್ಲ ಮನೆಯಿಂದ ತೊಗೊಂಡೋಗ್ತಾನೆ. ಓ, ಬಾಕ್ಸ್ಗೆ ತೊಗೊಂಡೋಗ್ತಾನೆ. ಓಕೆ ಓಕೆ. ಸ್ವಲ್ಪ ಬಿಸಿ ಆಗಿ ಸ್ವಲ್ಪ ಈಗ ಆಗ್ತಾ ಇದೆ. ಏನು ಕೊಡಲಿ? ಜೀರಿಗೆ ಒಂದೆರಡು ಕೊಡಿ. ಸೊ ಏನೆಲ್ಲ ಇದಿವಾಗ ತಂಬಳಿ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಮಾಡುವಂಥದ್ದಲ್ಲ? ಮಾಡ್ಬೋದು. ಓಕೆ, ಯಾವ ಶೈಲಿ ಯೂಶಲಿ ನೀವು ಮಾಡೋದು? ಅಂದ್ರೆ ಇದು ಸಿರ್ಸಿ ಕಡೆ ತುಂಬಾ. ಇದು ಸಿರ್ಸಿ ನಮ್ಮ ಫ್ರೆಂಡ್ ಇದ್ದಾರೆ, ಗೀತಾ ಭಟ್ ಅಂತ ಇದ್ದಾರೆ. ಅವ್ರು ಸಿರ್ಸಿ ಐಟಮ್ಸ್ ನಂಗೆ ಸುಮಾರು ಎಲ್ಲ ಅವ್ರದ್ದು ಕಲ್ತ್ಕೊಂಡಿದ್ದೀನಿ. ಹೌದಾ? ಅದಕ್ಕೆ ಅವರಿಂದ ನಾನು ಟೇಸ್ಟ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ಅದೇ ತರ. ಓಕೆ ಓಕೆ, ಆಸಕ್ತಿ ಇರೋರಿಗೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಒಂದೊಂದು ಪ್ಲೇಸ್ ಅಲ್ಲೇ ಒಂದೊಂದು ತರ ರುಚಿ ಚೇಂಜ್ ಇರುತ್ತೆ. ಹಾಕೊಂಡ್ಬಿಡಿ. ಒಂದೆರಡು ಮೆಣಸಿನ್ಕಾಯಿ ಕೊಡಿ, ಒಣಗಿದ ಮೆಣಸು. ಸುಮ್ಮನೆ ಟೇಸ್ಟ್. ಮನೇಲಿ ಯಾವ ತರ ಶೈಲಿ ಮಾಡುವಂಥದ್ದು ನೀವು? ನಾವು ಆಂಧ್ರ ಸ್ಟೈಲ್ ಜಾಸ್ತಿ. ಹೌದಾ? ಕರ್ಬೇವಿನ ಸೊಪ್ಪು ಕೊಡಿ. ನಮ್ಮ ಅತ್ತೆ ಮನೆ ಬಾಗೇಪಲ್ಲಿ ಸೈಡು. ಆಂಧ್ರ ಬಾರ್ಡರ್ ಬರುತ್ತೆ. ಸೊ ಕರ್ನಾಟಕ ಶೈಲಿ ಮಾಡಿದಿಲ್ವಾ? ಮಾಡ್ತೀವಪ್ಪ, ಅದು ಮಾಡ್ತೀವಿ. ಸಿರ್ಸಿ ಕಡೆದು ಮಾಡ್ತೀವಿ, ಎರಡೂ ಮಾಡ್ತೀವಿ. ಒಗ್ಗರಣೆ ಆಗಿದೆ ಈಗ. ಓಕೆ, ಈಗ ನಂಗೊಂದು ಬೌಲ್ ಕೊಡಿ. ಈಗ ಅದು ರುಬ್ಬಿರೋ ಮಿಶ್ರಣ ಕೊಡಿ. ಓಕೆ,
ಮತ್ತು ನಂಗೆ ಸ್ಪೂನ್ ಅಲ್ಲ ತಗೊಳ್ಳಿ. ಒಂಥರ ನಾನು ಹೇಳಿದಾಗೆ ಹಸಿರು ಚಟ್ನಿ ಥರ ಬರುತ್ತೆ. ಬೇರೆ ತಂಬಳಿಗಳೆಲ್ಲ ಮಾಡ್ತೀರಾ? ಮಾಡ್ತೀನಿ. ಇನ್ಯಾವ ಥರ ತಂಬಳಿ? ಮಾವಿನಕಾಯಲ್ಲಿ ಮಾಡ್ತೀನಿ. ಆಮೇಲೆ ಇದು ಮಾಕ್ಲಿ ಬೇರು ಅಂತ ಬರುತ್ತೆ, ಅದು ತುಂಬ ಆರೋಗ್ಯಕ್ಕೂ ಒಳ್ಳೇದದು. ಏನು ಬೇರದು? ಮಾಕ್ಲಿ ಬೇರು ಅಂತ ಬರುತ್ತೆ. ಎಲ್ಲಿ ಸಿಗುತ್ತೆ ಅದು? ಅದು ಸಾಮಾನ್ಯ ತರಕಾರಿಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ಮಾಕ್ಲಿ ಬೇರು ಅಂತಾರೆ. ಶುಂಠಿ ಬರುತ್ತಲ್ಲ, ಶುಂಠಿ ಟೈಪೇ ಬರುತ್ತೆ ಅದು. ಮಾಕ್ಲಿ ಬೇರು ಅಂತ ಹೇಳ್ಬೇಕಾ? ಮಾಕ್ಲಿ ಬೇರು ಅಂದರೆ ಸಿರ್ಸಿ ಕಡೆಯಲ್ಲಿ ತುಂಬ ಅದು ಯೂಸ್ ಮಾಡ್ತಾರೆ. ಸೊ ತುಂಬ ಫ್ರೆಂಡ್ಸ್ ಕಲ್ಸ್ಕೊಟ್ಟು ನನಗೆ ಎಲ್ಲ ಬ್ರಾಂಡ್ಸ್ ಫ್ರೆಂಡ್ಸ್ ಇರೋದು ಜಾಸ್ತಿ. ಹೌದಾ? ಇದು ಸೌತೆಕಾಯಿ. ಓಕೆ. ಸೊ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸಣ್ಣಗೆ ಒಂದು ಸೌತೆಕಾಯಿ ಇದು ಸಣ್ಣಗೆ ಹಚ್ಚಿ ಇಟ್ಕೊಂಡು ಇದಕ್ಕೆ ಹಾಕಬೇಕು. ಹಾಂ ಸರಿ. ಮೊಸರು ಕೊಡಿ. ಹಾಂ ಸ್ಪೂನ್. ಸೊ ಗಟ್ಟಿ ಮೊಸರು ಒಂದು ಕಪ್. ಒಂದು ಇದೀಗ ತಂಬಳಿ ಅಂದ್ರೆ ಕೆಲವರು ಮಜ್ಜಿಗೆ ಹಾಕ್ತಾರೆ, ಮಜ್ಜಿಗೆ ಹಾಕಿದ್ರೆ ಅದು ಬೇರೆ ಟೇಸ್ಟ್ ಬರುತ್ತೆ. ಇದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಅನ್ನಕ್ಕೂ ಚೆನ್ನಾಗಿ ಕಲ್ಸ್ಕೊಳ್ಳೋ ಥರ ಇರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಒಗ್ಗರಣೆ ಹಾಕಿದ್ದೀರಲ್ವಾ, ಇದು ಇದಕ್ಕೆ ಹಾಕ್ತೀನಿ. ಓಕೆ ಓಕೆ. ಮತ್ತೆ ಏನ್ ಮಾಡ್ತೀರಾ ಪುಷ್ಪ ಅವರೇ ನೀವು? ನಾನು ಕ್ರಾಫ್ಟ್ ಎಲ್ಲ ಮಾಡ್ತೀನಿ. ಹೌದಾ? ಅಂದ್ರೆ ಬಿಡುವಿನ ವೇಳೆಯಲ್ಲಿ ವರ್ಕ್ ಮಾಡ್ತಾ ಇದ್ರಾ? ಇಲ್ಲ, ವರ್ಕ್ ಮಾಡ್ತಾ ಇಲ್ಲ, ಮನೇಲೇ ಸರಿ ಹೋಗ್ತಲ್ಲ ಕೆಲಸ ಮಾಡಿ, ಮಿಕ್ಕಿದ ಟೈಮಲ್ಲಿ ವರ್ಕ್ ಮಾಡ್ತೀನಿ. ಓಕೆ. ಕ್ರಾಫ್ಟ್ ಅಂದ್ರೆ ಏನೆಲ್ಲ ಮಾಡ್ತೀರಾ? ಸರ ಮಾಡೋದು, ಬ್ಯಾಂಗಲ್ಸು, ಇಯರಿಂಗ್ಸ್ ಮಾಡ್ತೀನಿ. ಓಕೆ. ಆಮೇಲೆ ಹಾರಗಳ ದೊಡ್ಡ ದೊಡ್ಡ ಹಾರ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡ್ತೀನಿ. ಅಂದ್ರೆ ಅದನ್ನೇನಾದ್ರೂ ಮಾಡಿ ಸೇಲ್ ಕೂಡ ಮಾಡ್ತೀರಾ? ಸೇಲ್ ನಮ್ದು ಸಮಾಜ ಇದೆ, ಮಹಿಳಾ ಸಮಾಜ ಇದೆ. ಸಮಾಜದಲ್ಲಿ ಒಬ್ಬೊಬ್ರು ತಗೊಳ್ತಾರೆ, ಒಬ್ಬೊಬ್ರು ಹೇಳ್ಕೊಡಿ ಅಂತಾರೆ, ಹೇಳ್ಕೊಡ್ತೀನಿ. ಕ್ಲಾಸಸ್ ತರ ಮಾಡ್ತೀನಿ. ಕ್ಲಾಸಸ್ ತರ ಮಾಡ್ತೀನಿ. ಮತ್ತೆ ಸ್ವಲ್ಪ ಸಾಲ್ಟ್ ಮೇನ್ ಅದೇ ಬೇಕಾಗಿರೋದು. ಹೌದು, ನೀವು ಸಾಲ್ಟ್ ಹಾಕ್ಲಿಲ್ಲ ಅಂದ್ರೆ ನಾನು ಏನ್ ಮಾಡೋದು ಮತ್ತೆ? ಬೇರೆ ಸೊಪ್ಪುಗಳೆಲ್ಲ ಅಂದ್ರೆ ತಂಬಳಿ ಏನಾದ್ರು ಮಾಡ್ತೀರಾ? ಸೊಪ್ಪಿಂದು ಆ ತರ? ಸೊಪ್ಪಿಂದಲ್ಲಿ ಮಾಡಲ್ಲ, ಮತ್ತೆ ಬದನೆಕಾಯಿಲೂ ಮಾಡ್ತೀನಿ ಈ ತರ. ಸೌತೆಕಾಯಿ ಬದಲು ಬೇರೆ ಬದನೆಕಾಯಿನ? ಬದನೆಕಾಯಿ, ಸೌತೆಕಾಯಿ ಹಾಕಲ್ಲ ಅದಕ್ಕೆ, ಬರೀ ಬದನೆಕಾಯಿ ಹಾಕಿ ಬದನೆಕಾಯಿಗೆ ಸುಟ್ಬಿಟ್ಟು ಮಾಡೋದು. ಬದನೆಕಾಯಿ ಎಣ್ಣೆ ಸವರಿ ಸುಟ್ಬಿಟ್ಟು ಚಿಪ್ಪೆಲ್ಲ ತೆಗೆದು ಚೆನ್ನಾಗಿ ಇದು ಮಾಡ್ಬೇಕು, ಇದು ಮಾಡಿ ಈ ಥರ ಎಲ್ಲ ಇದು ಮಾಡಿ, ಆಮೇಲೆ ಅದಕ್ಕೆ ಮೊಸರು ಈರುಳ್ಳಿ ಎಲ್ಲ ಕಟ್ ಮಾಡಾಕಿ ಚೆನ್ನಾಗಿ. ತಂಬಳಿಗಳು ತುಂಬಾ ಕಲ್ತಿದ್ದೀರಾ? ನಮ್ಮ ಫ್ರೆಂಡಿಂದ ತುಂಬಾ ಕಲ್ತಿದ್ದೀನಿ. ಅಲ್ಲ, ಮತ್ತೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಸೌತೆಕಾಯಿ ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಅದು ಮಾಕ್ಲಿ ಬೇರೆ ಹೇಳೋದ್ನಲ್ಲ, ಅದು ಅಷ್ಟೇ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಸೌತೆಕಾಯಲ್ಲಿ ಏನ್ ತುಂಬಾ ವಾಟರ್ ಕಂಟೆಂಟ್ ಇರುತ್ತೆ, ತಂಪು. ಅದನ್ನ ಯೂಶಲಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಕೊಟ್ಟರೆ ಒಳ್ಳೇದು. ಊಟದ ಟೈಮಲ್ಲಿ ತಗೊಂಡ್ರೆ ಅದು ಒಳ್ಳೇದು. ಡೈಲಿ ಮಾಡ್ಕೊಂಡು ಊಟದ ಜೊತೆ ತಿಂದ್ರು ತುಂಬಾ ಒಳ್ಳೇದು. ಈಗ ಡಯಟ್ ಮಾಡೋರ್ಗು ಒಳ್ಳೇದು ಅಂತ ಅನ್ಕೊಂಡೆ ಸ್ವಲ್ಪ, ಯಾಕಂದ್ರೆ ಇದ್ರಲ್ಲಿ ಏನೇ ಫ್ಯಾಟ್ ಅನ್ನೋದೇ ಇಲ್ಲ. ಹೌದು, ಫ್ಯಾಟ್ ಒಂದೊಂದು ಕಪ್ ತಿನ್ಬಿಟ್ಟು ಮಾಡಿದ್ರೆ ಸಾಕಾಗುತ್ತೆ. ಕರೆಕ್ಟ್. ಒಂಚೂರು ಕೊತ್ತಂಬರಿ ಕೊಡಿ. ಆಗಿದೆ ಈಗ. ಆಯ್ತಾ? ಓಕೆ. ದಿಢೀರ್ ಅಂತ ರೆಡಿ ಆಗಿದೆ. ಸೊ ಇವಾಗ ಟೇಸ್ಟ್ ಮಾಡೋದೇನಾ? ಟೇಸ್ಟ್ ಮಾಡ್ಬೋದು. ಓಕೆ. ಸೊ ರೆಡಿವಾಗಿ ಇಟ್ಬಿಟ್ಟಿದ್ದೀನಿ. ನೀವು ಇದನ್ನ ಹಾಗೇನ ತಿನ್ನೋದು ಅಥವಾ ಅನ್ನಕ್ಕೆ ಹಾಕೊಂಡ? ಅನ್ನಕ್ಕೆ ಹಾಕೊಂಡು ತಿಂತೀವಿ. ಓಕೆ. ಅನ್ನಕ್ಕೆ ಸಾಂಬಾರ್ ಹಾಕೊಂಡು ಆಮೇಲೆ ಲಾಸ್ಟಿಗೆ, ಅಥವಾ ಬರೀ ಇದ್ರಲ್ಲೇ ಊಟ ಮಾಡ್ತೀರಾ? ಸಾಂಬಾರ್ ಮಾಡಿ, ಸಾಂಬಾರ್ ತಿಂದ ಮೇಲೆ ಇದನ್ನ ಮೊಸರು ಮಜ್ಜಿಗೆ ಬದಲು ಇದನ್ನ ಹಾಕೊಂಡು ತಿನ್ಬೋದು. ಓಕೆ. ಜೀರ್ಣಕ್ಕೆ ಒಳ್ಳೇದು, ಚೆನ್ನಾಗಿರುತ್ತೆ. ಓಕೆ ಓಕೆ. ತಗೊಳ್ಳಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ. ಸೌತೆಕಾಯಿ ತಂಬಳಿ. ಓಕೆ. ಸೊ ಅನ್ನ ತಂದಿದ್ದೀರಾ? ಇಲ್ಲ, ಹಾಗೆ ತಿನ್ಬೋದು? ಹಾಗೆ ತಿನ್ಬೋದು. ಡೈಟಿಂಗ್ ಅಲ್ವಾ, ಅದಕ್ಕೆ ಹಾಗೆ ತಿನ್ಬೋದು. ಓಕೆ. ನೋಡಿ, ತುಂಬ ರುಚಿಯಾಗಿದೆ, ಹದವಾಗಿದೆ. ಈ ಊಟ ಮಾಡಿಬಿಟ್ಟು ಇವೆಲ್ಲ ಒಂದು ಸಣ್ಣ ಕಪ್ಪಲ್ಲಿ ಇದನ್ನು ತಿನ್ಬಿಟ್ರೆ ತಂಪಾಗುತ್ತೆ, ಖುಷಿ ಆಗ್ಬಿಡುತ್ತೆ. ಆರಾಮದಲ್ಲಿ ಒಂದು ನಿದ್ದೆ ಮಾಡ್ಬೋದು. ಲಾಸ್ಟಲ್ಲಿ ಮೊಸರು ತಿಂದ್ರೆ ನಿದ್ದೆ ಚೆನ್ನಾಗಿ ಬರುತ್ತಂತ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇನ್ನೊಂದು ಅಡುಗೆ ಯಾವುದೋ ಮಾಡ್ತೀನಿ ಅಂದ್ರಲ್ಲ, ಯಾವುದಮ್ಮ? ಅದು ಬೆಂಡೆಕಾಯಿ ದಾಲ್ ಮಾಡ್ತೀನಿ. ಎಲ್ಲರೂ ಬೆಂಡೆಕಾಯಿ ಸಾಂಬಾರು ಬೇಳೆ ತೊಗರಿ ಬೇಳೆ ಎಲ್ಲ ಹಾಕಿ ಮಾಡ್ತಾರೆ. ನಾನು ಹಾಗೆ ಫ್ರೈ ಮಾಡಿಬಿಟ್ಟು ಹೆಸರು ಬೇಳೆಯಲ್ಲಿ ಹಾಕಿ ಬೆಂಡೆಕಾಯಿ. ಓಕೆ ಓಕೆ. ಸೊ ಇವಾಗ ದಾಲ್ ಮಾಡ್ತೀನಿ ಅಂತ ಹೇಳಿ, ಬೆಂಡೆಕಾಯಿ ದಾಲ್ ಅಲ್ವಾ? ಓಕೆ. ಏನೆಲ್ಲ ಸಾಮಗ್ರಿಗಳು ಬೇಕು ಗೀತಾ ಅದಕ್ಕೆ? ಇದಕ್ಕೆ ಹೆಸರು ಬೇಳೆ ಬೇಯಿಸಿ ಇಟ್ಕೊಬೇಕು ಒಂದು, ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡ್ಕೊಬೇಕು, ಆಮೇಲೆ ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಹಾಕ್ಬೇಕು.
ಓಕೆ ಓಕೆ ಸರಿ ಸರಿ. ಇದನ್ನ ನೀವು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀರಾ? ಓಕೆ ಅಷ್ಟೇ. ಫಸ್ಟ್ ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಡೋದಾ? ಕುಕ್ಕರ್ಲಿ ಬೇಯಿಸ್ಬೋದು, ಹಾಗೇನು ಬೇಯಿಸ್ಬೋದು. ಬೇಗ ಬೇಕು ಅರ್ಜೆಂಟ್ ಅಂದ್ರೆ ಕುಕ್ಕರ್ ಬೇಯಿಸ್ಕೊಂಬೋದು. ಓಕೆ ಓಕೆ. ಯೂಶಲಿ ಹೆಸರು ಬೇಳೆ ತುಂಬಾ ಬೇಗ ಬೇಗ ಬೆಂದೋಗುತ್ತೆ. ಇದು ಚಪಾತಿಗೆ ಮತ್ತೆ ದೋಸೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಮಕ್ಕಳಿಗೆ ಬೆಂಡೆಕಾಯಿ ಅಂದ್ರೆ ತುಂಬಾ ಒಳ್ಳೇದಲ್ವಾ, ಮೆಮರಿ ಪವರ್ ಇದಾಗುತ್ತೆ, ಕಬ್ಬಿಣದ ಅಂಶ ಎಲ್ಲ ಇದೆ, ಫೈಬರ್ ತುಂಬಾ ಇರುತ್ತೆ. ಬೆಂಡೆಕಾಯಿ ತುಂಬಾ ಒಳ್ಳೇದಂತ ಅದಕ್ಕೆ ಇದೇ ಮಾಡ್ತಾ ಇದ್ದೀನಿ. ಓಕೆ. ದಾಲ್ ಯೂಶಲಿ ಮಾಡ್ತಾರೆ, ಅದಕ್ಕೆ ಬೆಂಡೆಕಾಯಿ ಫ್ರೈ ಮಾಡೋದಷ್ಟೇ. ಓಕೆ, ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ? ನಂಗೆ ಫಸ್ಟ್ ತವಾ ಇರಬೇಕು, ಫ್ರೈ ಮಾಡ್ಕೊಳಕ್ಕೆ. ಒಲೆ ಹಚ್ಕೋತೀರಾ? ಮತ್ತೆ ಎಲ್ಲ ಮಾಡ್ಬಿಟ್ಟು ಮತ್ತೆ ಒಲೆನೇ ಹಚ್ಚಿಲ್ಲ ಅಂದ್ರೆ. ಮತ್ತೆ ಎಣ್ಣೆ ಬೇಕಾ? ಓಕೆ. ಎಷ್ಟು ಎಣ್ಣೆ ಹಾಕೋತಿರೋದಕ್ಕೆ? ಸ್ವಲ್ಪ ಅದು ಫ್ರೈ ಆಗಷ್ಟು, ಅದಕ್ಕೆ ಸ್ವಲ್ಪ ಡೀಪ್ ಫ್ರೈ ಆಗಬೇಕು, ಸ್ವಲ್ಪ ಹಾಕೊಳ್ಬೇಕು. ಓಕೆ ಓಕೆ. ಒಂದ್ 2-3 ಚಮಚ ಎಣ್ಣೆ? 2-3 ಚಮಚ ಸಾಕು. ಬೇಕಂದ್ರೆ ಇನ್ನೊಂಚೂರು ಹಾಕೊಳ್ಬೋದು. ಮತ್ತೆ ಆಪ್ಷನ್, ಎಣ್ಣೆ ಎಲ್ಲ ಜಾಸ್ತಿ ತಿನ್ಬೋದಲ್ಲ, ಕೊಲೆಸ್ಟ್ರಾಲ್ ಬರ್ತಲ್ಲ. ಹೌದು, ಎಲ್ರೂನು ಎಣ್ಣೆ ಅನ್ಬಿಟ್ರೆ ಈಗ ಬೇಡ ಅನ್ನೋರೇ ಜಾಸ್ತಿ. ಎಣ್ಣೆದೇ ಬೇಡ ಅಂತಾರೆ. ಹೌದು, ಅಪರೂಪಕ್ಕೆ ತಿನ್ನೋಣ, ಆದ್ರೆ ರೆಗ್ಯುಲರ್ ಆಗಿ ಸ್ವಲ್ಪ ಲೈಟ್ ಆಗಿ ತಗೋಬೇಕಷ್ಟೇ. ಏನ್ ಹಾಕೋತೀರಾ ಈಗ? ಈಗ ಬೆಂಡೆಕಾಯಿ ಬೇಕು. ಫಸ್ಟ್ಗೆ ಬೆಂಡೆಕಾಯಿ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಬೇಕು. ಇದು ಹೇಗೆ ಕಟ್ ಮಾಡ್ಕೊಂಡಿದ್ದೀರಾ? ಸುಮ್ಮನೆ ಆ ಕಡೆ ಈ ಕಡೆ ತೆಗೆದ್ಬಿಟ್ಟು 4 ಭಾಗ ಮಾಡಿದೆ ಅಷ್ಟೇ. ಮಧ್ಯದಲ್ಲಿ ಸ್ವಲ್ಪ ಈ ತರ ಮಾಡ್ಕೊಳ್ಬೇಕು. ಯೂಶಲಿ ನಾವು ಬೆಂಡೆಕಾಯಿ ಕಟ್ ಮಾಡ್ತಿರಲ್ಲ, ಆ ತರ ಮಾಡ್ಬೋದು. ಇವಂತ ಡಿಫ್ರೆಂಟ್ ಆಗಿದೆ ಅಂತ. ನೀವು ಒಂಥರ ಚೆನ್ನಾಗಿ ನೋಡಕ್ಕೂ ಚೆನ್ನಾಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು. ಇದನ್ನ ಇದಕ್ಕೆ ಹಾಕ್ತೀನಿ. ಹಂಗೆ ಇದು ಕೊಡಿ. ಯಾವಾಗ್ಲೂ ಜನ ಚೇಂಜ್ ಕೇಳ್ತಾರೆ. ಎಲ್ಲ ಚಿಕ್ಕ ಮಕ್ಕಳು ಕೂಡ ಚೇಂಜ್ ಕೇಳ್ತಾರೆ. ಈಗ ಡಿಫ್ರೆಂಟ್ ಆಗಿರ್ಬೇಕು ಅಂತಾರೆ. ಮತ್ತೆ ಬೆಂಡೆಕಾಯಿ ಯೂಶಲಿ ದೊಡ್ಡ ಕಟ್ ಮಾಡಿದ್ರು ಚೆನ್ನಾಗಿ ಫ್ರೈ ಮಾಡ್ಬೋದು. ಫ್ರೈ ಮಾಡ್ಬೋದು. ಇದಕ್ಕೆ ಟಿಪ್ಸ್ ಇದೆ, ಹೆಂಗ್ ಗೊತ್ತಾ? ಇದು ಉರಿಬೇಕಾದ್ರೆ ಲೋಳೆ ಬರುತ್ತಲ್ವಾ? ಹೌದು. ಅದಕ್ಕೆ ಒಂದ್ ಸ್ವಲ್ಪ ಸಾಲ್ಟ್ ಹಾಕೊಬೇಕು ಅದಕ್ಕೆ. ಹೌದಾ? ಲೋಳೆ ಕಡಿಮೆ ಆಗುತ್ತೆ. ಅದು ಆದ್ಮೇಲೆ ಸ್ವಲ್ಪ ಇದು ಹುಣಸಿನ ರಸ ಹಾಕೊಬೇಕು. ಫುಲ್ ಲೋಳೆ ಕಡಿಮೆ ಆಗ್ಬಿಡುತ್ತೆ, ಲೋಳೆನೇ ಬರೋದಿಲ್ಲ. ಈಗ ಉಪ್ಪಿನ ಪುಡಿ ಹಾಕೊಂತೀರಾ? ಉಪ್ಪಿನ ಪುಡಿ ಅನ್ಸೋದು ಹಾಕೊಂತೀನಿ. ಇದೊಂದು ಹೇಳಿದ್ ಒಳ್ಳೇದಾಯ್ತು. ನನಗೂ ಅಂತ ಮನೇಲಿ ಅಂತ ಎಷ್ಟೋ ಸತಿ ಆಗಿದೆ, ಇದು ಯಾಕೆ ಈ ತರ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದು ಸ್ವಲ್ಪ ಸಾಲ್ಟ್, ಯಾಕೆ ಇದಕ್ಕೂ ಸಾಲ್ಟ್ ಹಿಡಿಯುತ್ತೆ, ಬಟ್ ಇದಕ್ಕೂ ಲೋಳೆ ಕಮ್ಮಿ ಆಗುತ್ತೆ. ಇದಕ್ಕೂ ಸಾಲ್ಟ್ ಬೇಕಲ್ವ ಸ್ವಲ್ಪ. ಮತ್ತೆ ಬೇಯ್ತಾ ಇದೆ ಅನ್ನುವಾಗ ಹಾಕೊಳ್ಳೋದಾ ಹುಣಸೆ ರಸ? ಇನ್ನೊಂದು ಸ್ವಲ್ಪ ಇದನ್ನು ಫ್ರೈ ಮಾಡಿ ಆಮೇಲೆ ಹುಣಸೆ ರಸ ಸ್ವಲ್ಪ ಹಾಕೊಬೇಕು. ಓಕೆ. ಅವಾಗ ಇದು ಡೀಪ್ ಆಗಿ ಇದು ಆಗುತ್ತೆ, ಮತ್ತೆ ಲೋಳೆ ಬರಲ್ಲ. ಹೌದು, ಮೇನ್ ಆಗಿ ಬೆಂಡೆಕಾಯಿ ಎಲ್ರಿಗೂ ಇಷ್ಟ. ಹೌದು, ಲೋಳೆ ಬಂದ್ಬಿಟ್ರೆ ಇಷ್ಟ ಆಗೋದಿಲ್ಲ. ಹೌದು, ತಿನ್ನುವಾಗ ಏನೋ ಒಂಥರ ಆಗ್ಬಿಡುತ್ತೆ ಅಲ್ವಾ? ಅದಕ್ಕೆ ಈಗ ಅದಕ್ಕೆ ಇದಾಕೊಂಡ್ಬಿಟ್ರೆ ಒಂಚೂರು ಲೋಳೆ ಬರಲ್ಲ. ಈಗ ಮಕ್ಳಿಗೆ ನೋಡಿ, ಇವಾಗ ಈ ತರ ಫ್ರೈ ಮಾಡ್ಬಿಟ್ಟು ಸ್ವಲ್ಪ ಪೆಪ್ಪರ್ ಹಾಕಿ ಕೊಟ್ಬಿಟ್ರೆ ತುಂಬಾ ತಿನ್ನಕ್ಕೂ ಚೆನ್ನಾಗಿರುತ್ತೆ, ಅವ್ರು ನೋಡಕ್ ಚೆನ್ನಾಗಿರುತ್ತಲ್ಲ ಉದ್ದಕ್ಕೆ. ಅದಕ್ಕೋಸ್ಕರ ಈ ತರ ಕಟ್ ಮಾಡೋದು. ಹಿಂಗೆ ಹಿಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀವು ಹೇಳೋದು ಇದಕ್ಕೆ ಈಗ ಬೇರೆ ಏನು ಹಾಕೋದ್ ಬೇಡ, ಹಾಕ್ಬಿಟ್ಟು ತಿನ್ನಕ್ ಕೊಡ್ಬೋದು ಹಾಗೆ. ಅವು ಲೋಳೆ ಬೇಡ ಅಂದ್ರೆ ಒಂದ್ ಸ್ವಲ್ಪ ಹುಣಸಿನ ರಸ ಹಾಕ್ಬೇಕು. ಸರಿ ಸರಿ. ಮತ್ತೆ ಇನ್ನೇನ್ ಹಾಬೀಸ್ ಇದೆ ನಿಮ್ಗೆ? ಅವಾಗ ನೀವು ಅಡ್ಗೆ ಎಲ್ಲ ಮಾಡ್ತೀನಿ ಅಂದ್ರೆ ಕ್ರಾಫ್ಟ್ ಎಲ್ಲ ಅದನ್ನ ಬಿಟ್ಟು ಬೇರೆ ಏನ್ ಮಾಡ್ತೀರಾ? ಹೊರಗೆಲ್ಲ ಹೋಗ್ತೀನಿ. ನಮ್ದು ಮಹಿಳಾ ಸಮಾಜ ಇದೆ, ಮಹಿಳಾ ಸಮಾಜ ಇದೆ, ಅಲ್ಲಿ ನಾನು ಕ್ರಾಫ್ಟ್ ಎಲ್ಲ ಹೇಳ್ಕೊಡ್ತೀನಿ. ಅದೇ ಅದನ್ನ ಹೇಳಿದ್ರಿ. ಇನ್ನೇನ್ ಕಾರ್ಯಕ್ರಮ ಮಾಡ್ತೀರಾ ಮಹಿಳಾ ಸಮಾಜದಲ್ಲಿ? ಅದರಲ್ಲಿ ಎಲ್ಲ ಪ್ರೋಗ್ರಾಮ್ಸ್, ಡ್ಯಾನ್ಸ್, ಹಾಡು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಎಲ್ಲಾ ತರನೂ ಮಾಡ್ತೀವಿ ನಾವು. ಇಲ್ಲ ಅನ್ನಂಗಿಲ್ಲ, ಎಲ್ಲಾನು ಮಾಡ್ತೀವಿ. ಎಲ್ಲ ಸೇರ್ಕೊಂಡು ಎಲ್ಲ ಮಹಿಳೆಯರೇ ಸೇರ್ಕೊಂಡು ಎಲ್ಲ ಒಂದು 80 ಜನ ಇದೀವಿ ನಾವು. ಹೌದಾ? 80 ಜನ ಇದೀವಿ. ಆಮೇಲೆ ಬೆಳ್ದಿಂಗ್ ಊಟ ಮಾಡ್ತೀವಿ, ಒನ್ ಡೇ ಟ್ರಿಪ್ ಹೋಗ್ತೀವಿ, ಅದೆಲ್ಲ ಮಾಡ್ತೀವಿ. ಎಷ್ಟ್ ಸತಿ ಅಂದ್ರೆ ತಿಂಗಳಲ್ಲಿ ಎಷ್ಟು ದಿನ ಒಂದ್ಸತಿ ಸೇರೋದು ಅಂತ ಇದೆಯಾ? ನಾವು ವಾರಕ್ಕೆ 2 ಸತಿ ಸೇರ್ತೀವಿ, ಟ್ಯೂಸ್ಡೇ ಸಾಟರ್ಡೆ. ವಾರದಲ್ಲಿ 2 ಸತಿ ಹೋಗ್ತೀವಿ. ವಾರಕ್ಕೆ 2 ಸತಿ ಸೇರ್ತೀವಿ. ಪರವಾಗಿಲ್ಲ, ಅಂದ್ರೆ ಒಂಥರ ಆಕ್ಟಿವ್ ಆಗಿ ಇದ್ದೀರಾ? ಆಕ್ಟಿವ್ ಆಗಿದ್ದೀವಿ ಮನೆಗೆ. ಯಾಕೆಂದ್ರೆ ಹೆಂಗಸ್ರು ಮನೆಯೇ ಕೂತ್ಕೊಂಡ್ರೆ ಇದಾಗುತ್ತಲ್ಲ. ಏನ್ ಬೇಕಮ್ಮ? ನಂಗೆ ಹುಣಸಿನ ರಸ ಬೇಕು. ನೀವು ಹೇಳಿದ್ರಿ ಲಾಸ್ಟಿಗೆ ಹುಣಸಿನ ರಸ. ಇದಕ್ಕೆ ಲೋಳೆ ಕಮ್ಮಿ ಆಗುತ್ತೆ ಅಂತ. ಇದು ಸ್ವಲ್ಪ ಫ್ರೈ ಆಗಿದೆಲ್ವಾ, ಸ್ವಲ್ಪ 1 ಸ್ಪೂನ್ ಹಾಕೊಂಡ್ರಾ? 1 ಸ್ಪೂನ್ ಹಾಕಿದ್ವಿ ನೋಡಿ. ಈಗ ಒಂದಕ್ಕೊಂದು ಮಿತ್ಕೊಳ್ಳಲ್ಲ, ಮತ್ತೆ ಲೋಳೆ ಬರಲ್ಲ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೋಬರ್ಬೇಕು ಮಾಡುವಾಗ, ಮರಿಬಾರ್ದು. ಮೇನ್ ಒಬ್ಬೊಬ್ರು ಲೋಳೆ ಇರುತ್ತೆ ಅಂತ ತಿನ್ನೋದಿಲ್ಲ. ಕರೆಕ್ಟ್. ರೀಸೆಂಟ್ ಆಗಿ ಏನ್ ಪ್ರೋಗ್ರಾಮ್ ಏನಾದ್ರು ಮಾಡಿದ್ರಾ ಮಹಿಳಾ ಸಮಾಜ? ಮಾಡಿದ್ವಿ. ಮೊನ್ನೆ ವುಮೆನ್ಸ್ ಡೇ ಮಾಡಿದ್ವಿ, ಮದರ್ಸ್ ಡೇ ಮಾಡಿದ್ವಿ.
ಏನ್ ಕಾರ್ಯಕ್ರಮ ಮದರ್ಸ್ ಡೇಗೆ ಏನ್ ಮಾಡಿ? ಮದರ್ಸ್ಗೆ ತಾಯಿಂದಿರ ಮಕ್ಳಿಗೆ ಯಾವ ತರ ಬೆಳೆಸ್ಬೇಕು, ಯಾವ ತರ ನೋಡ್ಬೇಕು, ಯಾವ ತಾಯಿ ಯಾವ ತರ ಅದಕ್ಕೆ ಭಾಗಿಯಾಗಿತ್ತೆ, ಮಕ್ಳು ಯಾವ ತರ ನೋಡ್ಕೊಂತ ಅನ್ನೋದನ್ನ ಅದನ್ನ ಎಲ್ಲ ಇದು ಮಾಡಿ ಮಾಡಿಸಿದ್ವಿ. ಹೌದಾ? ಓಕೆ. ಒಂದು ಒಳ್ಳೆ ಕಾರ್ಯಕ್ರಮ ಆತರ ಒಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದ್ದೀರಾ? ಇಟ್ಕೊಂಡು ಮಾಡ್ತಾ ಇರ್ತೀವಿ. ಒಂದು ಪ್ಲೇಟ್ ಕೊಡಿ ನಿಮಗೆ, ಇದು ಫ್ರೈ ಆಗಿದೆ. ಈಗ ನಂಗೆ ಒಂಚೂರು ಎಣ್ಣೆ ಕೊಡಿ. ಈಗ ಎಣ್ಣೆ ಹಾಕ್ಬೇಕು, ಒಗ್ಗರಣೆ ಮಾಡ್ತಾ ಇದ್ದೀನಿ ಈಗ. ಓಕೆ ಓಕೆ. ಇದನ್ನೊಂದ್ಸತಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋದು. ಹಾಂ, ಸ್ವಲ್ಪ ನೀವು ತುಂಬಾ ಬೇಯಿಸಿಲ್ಲ ಅಲ್ಲ, ಒಂಥರ ಕ್ರಿಸ್ಪಿ ಬರುವಾಗ ಕ್ರಿಸ್ಪಿ ಬರೋ ಥರ ಇದೆ, ಮಕ್ಕಳು ತಿನ್ನಕ್ಕೆ ಚೆನ್ನಾಗಿರುತ್ತಲ್ವಾ ಅದಕ್ಕೆ. ಸರಿ ಸರಿ. ನಿಮ್ಗೆ ಸಾಸಿವೆ ಬೇಕು. ಸೊ ಮನೇಲಿ ಇಷ್ಟನಾ ಇದು? ನಿಮ್ಮ ಮಗನಿಗೆ ಇಷ್ಟನಾ? ನಮ್ಗೆ ತುಂಬಾ ಇಷ್ಟ. ಅದೇ ಬರೀ ಈ ಥರ ಫ್ರೈ ಮಾಡಿ ಪೆಪ್ಪರ್ ಕೊಟ್ಟರೆ ತಿಂತಾರೆ. ಓಕೆ. ಪೆಪ್ಪರ್ ಪೌಡರ್ನ ಹಿಂಗೆ ಒಂಥರ ಸ್ಪ್ರಿಂಕಲ್ ಮಾಡಿ ಕೊಟ್ಟರೆ. ಸ್ವಲ್ಪ ಜೀರಿಗೆ ಕೊಡಿ, ಕರಿಬೇವಿನ ಸೊಪ್ಪು. ಏನ್ ಡ್ಯಾನ್ಸ್ ಮಾಡಿದ್ರಿ ಮಹಿಳಾ ಸಮಾಜದಲ್ಲಿ? ಒಬ್ಬೊಬ್ರು ಒಂದು ಮಾಡಿದ್ರಪ್ಪ. ಬೇರೆ ಕಡೆಯಿಂದೆಲ್ಲ ಬಂದಿದ್ರು, ಮೈಸೂರಿಂದ, ಚಿಂತಾಮಣಿಂದೆಲ್ಲ ಬಂದಿದ್ರು. ನಾವು ಈರುಳ್ಳಿ ಕೊಡಿ. ಬೇರೆ ಕಡೆ ಬೇರೆ ಔಟ್ ಸೈಡ್ ಇಂದ ಬಂದಿದ್ರು. ಹಾ, ಕರೆಸ್ತೀವಿ, ಅಡ್ವರ್ಟೈಸ್ ಮಾಡ್ತೀವಿ, ಬಂದಿದ್ರು ಎಲ್ಲ ಕಡೆ ಬಂದಿದ್ರು. ಒಂಥರ ಏನದು ಸ್ಕೂಲ್ ಮುಗಿದ್ಮೇಲೂ ಒಂಥರ ಈಗ ಶಾಲೆ ಮಕ್ಕಳು ಮಾಡುವಾಗೆ ಒಂಥರ ಅದೊಂದು ಆಕ್ಟಿವ್ ಆಗಿ ಇರೋಣ ಅಂತ. ಈ ವರಮಹಾಲಕ್ಷ್ಮಿ ಬಂದೆ, ವರಮಹಾಲಕ್ಷ್ಮಿ ಪ್ರೋಗ್ರಾಮ್ ಮಾಡ್ತೀವಿ. ಈಗ ಆಗಸ್ಟ್ 15 ಬರ್ತಾ ಇದೆಯಲ್ಲ, ಅದಕ್ಕೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಟೊಮೆಟೊ ಕೊಡಿ. ಪ್ರತಿಯೊಂದು ಒಳ್ಳೊಳ್ಳೆ ಒಂಥರ ಕಾರ್ಯಕ್ರಮನೇ ಮಾಡ್ತೀವಿ. ಸುಮ್ಮನೆ ಡ್ಯಾನ್ಸು ಆ ಥರ ಅಲ್ಲ, ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಥರ ಇದು ಮಾಡ್ತಾರೆ. ಸ್ವಾತಂತ್ರ್ಯೋತ್ಸವ ಮಾಡೋದು, ಗಣರಾಜ್ಯೋತ್ಸವ ಎಲ್ಲಾನು ಮಾಡ್ತೀವಿ. ಎಲ್ಲ ಮಾಡ್ತೀರಾ? ನಮಗೆ ಅಲ್ಲೊಂದು ಗೌರ್ಮೆಂಟ್ ಕಾಲೇಜ್ ಇದೆ, ಆ ಕಾಲೇಜಲ್ಲಿ ಜಾಗ ಕೊಡ್ತಾರೆ. ಹೌದಾ? ವಿಜಯನಗರದಲ್ಲಿ ಕ್ಲಬ್ ಇದೆಯಲ್ಲ, ಕ್ಲಬ್ ಬ್ಯಾಕ್ ಸೈಡ್ ಒಂದು ಗೌರ್ಮೆಂಟ್ ಕಾಲೇಜ್ ಇದೆ, ಅಲ್ಲಿ ಪ್ರಿನ್ಸಿಪಲ್ ತುಂಬಾ ಒಳ್ಳೆಯವರು, ಅವ್ರು ಜಾಗ ಕೊಡ್ತಾರೆ. ಹೌದಾ? ಓಕೆ, ಒಳ್ಳೇದು. ಒಳ್ಳೆ ಕಾರ್ಯಕ್ಕೆ ಯಾರ್ದಾದ್ರೂ ಒಂದು ಬೆಂಬಲ ಸಿಗುತ್ತಲ್ವಾ? ಹೌದೌದು. ಒಂಚೂರು ಸಾಲ್ಟ್ ಕೊಡಿ, ಇದಕ್ಕೆ ಒಂದು ಸ್ವಲ್ಪ ಬೇಗ ಸಾಲ್ಟ್ ಹಾಕಿದ್ರೆ ಬೇಗ ಇದಾಗುತ್ತೆ, ಬೇಯುತ್ತೆ ಬೇಗ. ಎಲ್ಲದಕ್ಕೂ ಅಷ್ಟೇ ಒಂಚೂರು ಸಾಲ್ಟ್ ಹಾಕಿದ್ರೆ. ಹೌದಾ? ಅಂದ್ರೆ ನೀವು ಹೇಳೋದು ನೀವು ಯಾವ ನೆನಪು ಮಾಡಿದ್ದು ಒಳ್ಳೇದಾಯ್ತು. ನೀವು ನೆನಪಿಂದ ಕೆಳಗಿಡೀರಿ ಅಂತ ಹೇಳ್ಬಿಟ್ರಿ ಅಲ್ವಾ? ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಪ್ರತಿಯೊಂದು ಇದಕ್ಕೂ ಅಷ್ಟೇ ಒಂಚೂರು ಸಾಲ್ಟ್ ಹಾಕಿದ್ರೆ ಒಂದು ಫ್ರೆಶ್ನೆಸ್ ಬಂದರೆ ಕ್ರಿಸ್ಪಿ ಬರುತ್ತೆ. ಆಮೇಲೆ ಎಷ್ಟು ಬೇಕೋ ಸಾಲ್ಟ್ ಆಮೇಲೆ ಹಾಕಿ ಬೇಕಂದ್ರೆ ಹಾಕೊಬೋದು ಅಷ್ಟೇ. ಈಗ ನಾನು ಬೆಂಡೆಕಾಯಿ ಫ್ರೈ ಮಾಡೋಕ್ಕೂ ಹಾಕಿದ್ದೀನಿ, ಇದಕ್ಕೂ ಸ್ವಲ್ಪ ಹಾಕಿದ್ದೀನಿ. ಅದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಬೋದು. ಇದು ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ಇದು ಫ್ರೈ ಆಗಬೇಕು, ಸ್ವಲ್ಪ ಸ್ಮ್ಯಾಶ್ ಆದರೆ ಆಮೇಲೆ. ಸರಿ ಸರಿ. ಪುಷ್ಪ ಈಗ ಆಗಿದೆಯಾ ಅದೆಲ್ಲ? ಚೆನ್ನಾಗಿ ಫ್ರೈ ಆಯ್ತಾ? ಫ್ರೈ ಆಗಿದೆ. ನನಗೀಗ ಇದು ಕೊಡಿ, ದಾಲ್ ಕೊಡಿ. ದಾಲ್ ಇದಕ್ಕೆ ಹೆಸರು ಬೇಳೆನೇ ಹಾಕೊಳ್ಳೋದು ಅಥವಾ ತೊಗರಿ ಬೇಳೆ ಬೇರೆ ಬೇಳೆ? ಅದು ಬೇರೆ ಟೇಸ್ಟ್ ಬರುತ್ತೆ. ತೊಗರಿ ಬೇಳೆದು ಮಾಮೂಲಿ ಯಾವಾಗೂ ಮಾಡ್ತಾರೆ, ಹೆಸರು ಬೇಳೆದು ಮಾಡಲ್ಲ, ಅದು ಡಿಫ್ರೆಂಟ್ ಇರುತ್ತೆ. ಓಕೆ, ಎಲ್ಲ ವಿಭಿನ್ನವಾಗಿ ಮಾಡಬೇಕು, ಸ್ವಲ್ಪ ಚೇಂಜ್ ಆಗಿ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀನಿ. ಓಕೆ, ಸರಿ ಸರಿ. ಒಂದು ಸ್ವಲ್ಪ ನೀರು ಕೊಡಿ. ಹಿಂಗೆ ಹಾಕೊಂಡು ಯಾವಾಗಲೂ ಈ ತೊಗರಿ ಬೇಳೆ ನೀವು ಹೇಳಿದಾಗೆ ದಾಲ್ಗಳು ಯೂಶಲಿ ಎಲ್ಲರೂ ಮಾಡ್ತಾ ಇರ್ತಾರಲ್ವಾ, ಅದಕ್ಕೆ ನಾನು ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ ಇದು ಈ ತರ. ಹೆಸರು ಬೇಳೆ ಯೂಶಲಿ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಕರೆಕ್ಟ್. ಏನ್ ಗೊತ್ತಾ, ಡೈಲಿ ಒಂದ್ ಇಡೀ ಹೆಸರು ಬೇಳೆ ತಿನ್ಬೇಕಂತೆ. ಹೌದಾ? ಬೇಳೆ ಜೊತೆಲಿ ಒಂದ್ ಇಡೀ ನಾರಿನ ಅಂಶ ಅಲ್ವಾ ಇದು, ಮತ್ತೆ ತಂಪಿರುತ್ತೆ, ಬಾಡಿ ಹೀಟ್ ಆಗಿರೋದ್ರೆಲ್ಲ ತಂಪಾಗುತ್ತೆ, ತುಂಬಾ ಒಳ್ಳೇದಿದು. ಹೌದಾ? ಓಕೆ ಓಕೆ. ಯೂಶಲಿ ಹೆಸರು ಬೇಳೆ ಪಾಯಸ ಅಥವಾ ಹೆಸರು ಕಾಳು ತಿಂತಾರೆ, ಹೆಸರು ಬೇಳೆ ಕಮ್ಮಿ ಕಮ್ಮಿ. ಹೌದು, ನಾರಿನ ಅಂಶ ಇರೋದ್ರಿಂದ ಹೆಸರು ಬೇಳೆ ಡೈಲಿ ಒಂದ್ ಇಡೀ ತಿನ್ಬೇಕಂತೆ, ತುಂಬಾ ಒಳ್ಳೇದದು. ಒಂಚೂರು ಸಾಂಬಾರ್ ಪುಡಿ ಕೊಡಿ. ಇದು ಸಾಂಬಾರ್ ಪುಡಿ ಮಾಡಿರೋದಾ? ನೀವು ಮನೇಲಿ ಮಾಡಿದ್ದೀರಾ? ಹೌದು, ಮನೇಲೇ ಮಾಡಿರೋದು ಇದು. ಸಾಂಬಾರ್ ಪುಡಿ ಸ್ವಲ್ಪ ಹಾಕ್ಬೇಕು. ಎಲ್ಲ ಯೂಶಲಿ ನೀವು ಆಗ ಹೇಳ್ತಾ ಇದ್ರಿ ಮನೇಲೆ ಎಲ್ಲ ಮಾಡ್ತೀರಾ ಪುಡಿಗಳ? ಮನೇಲೆ ಎಲ್ಲ ಮಾಡ್ತೀವಿ, ಮನೇಲೆ ಮಾಡುವಂತ. ಬಿಸಿಬೇಳೆ ಬಾತು, ಪುಳಿಯೋಗರೆ ಪುಡಿ ಎಲ್ಲ ಮನೇಲೆ. ಹೌದಾ? ಆರೋಗ್ಯ ಅದೇ ಮನೆಗೆ ಮುಂದೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ವಾ? ಹೌದೌದು. ಅದರಲ್ಲಿ ರುಚಿ ಇರುತ್ತೆ, ಆದ್ರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಕೆಮಿಕಲ್ಸ್ ಇರುತ್ತೆ. ಹೌದು, ನಮ್ಮನೇಲಿ ಆಚೆ ತಿಂಡಿನ ತಿನ್ನೋದಿಲ್ಲ, ಕಮ್ಮಿ. ಹೌದಾ? ಮಕ್ಳಿಗೂ ನೀವು ಇದೆ ಅಂದ್ರೆ ನೀವು ರುಚಿಗೆ ಮಾಡ್ತೀರಾ ಅಂದ್ರೆ ಬೇಕಾದ್ರೆ ತಿನ್ಲಿ ಅಂತ ಹೇಳ್ತೀವಿ, ಅವ್ರು ನಾವು ತಿನ್ನಲ್ಲ, ಇಲ್ಲೇ ಬರ್ತೀವಿ. ಹೌದಾ? ನಿಂಬೆಹಣ್ಣು ರಸ ಕೊಡಿ, ನಿಂಬೆಹಣ್ಣು ರಸ ಸ್ವಲ್ಪ, ಹುಣಸೆಹಣ್ಣು.
ನೀವು ಹೇಳಿ ಇಲ್ಲ ಅಮ್ಮನ ಕೈಯಲ್ಲೇ ತಿನ್ಬೇಕು ಅಂತ ಅಂದ್ರೆ ನೀವು ಅದೃಷ್ಟನೇ ನಿಮ್ಗೆ ಅಲ್ವಾ, ಇಲ್ಲಾದ್ರೆ ಬೇಡ ಬೇಡ ಅಂತ ನಮಗೂ ಮಾಡೋದು ಬೇಜಾರಾಗುತ್ತೆ. ನಾವು ಕಲ್ತಿರೋದು ಮಕ್ಕಳು ತಿನ್ನಲ್ವಲ್ಲ ಅಂತ. ಕರೆಕ್ಟ್. ಇದು ಕೊಡಿ, ಸೌಟ್ ಟೈಪ್ ಕೊಡಿ, ಇದು ಬೇಡ. ಇದಾಗ್ಬೋದಾ ಅಥವಾ ಇದು ಕೊಡಿ? ಚಿಕ್ಕದು ಕೊಡಿ, ಅದು ಕೊಡಿ, ಚಿಕ್ಕದು ಕೊಡ್ಲಾ? ಇವಾಗ ಇದಕ್ಕೆ ಬೆಂಡೆಕಾಯಿ ಹಾಕ್ಬೇಕು. ಈಗ ಎಲ್ಲ ಹಾಕೊಂಡು ಎಲ್ಲ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋದು. ಸರಿ. ಸೊ ಬೇರೆ ತರಕಾರಿನೂ ಹಾಕೊಳ್ಬೋದಾ? ಹಾಕೊಬಹುದು. ಬದನೆಕಾಯಿ ಇದೆಯಲ್ಲ, ವೈಟ್ ಬದನೆಕಾಯಿ ಬರ್ತಲ್ಲ, ಅದು ಉದ್ದುದ್ದಕ್ಕೆ ಈ ಥರನೇ ಕಟ್ ಮಾಡಿ ಅದು ಇದೇ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಿ ಈ ಥರನೇ ಬೇಯಿಸ್ಕೊಂಡು ಸಪ್ರೇಟಾಗಿ ಇದೇ ಥರನೇ ಮಾಡೋದು. ಬೆಂಡೆಕಾಯಿ ಬದಲು ಇದು ಬದನೆಕಾಯಿ ಹಾಕೋದು. ಮತ್ತೆ ಇದು ಹೀರೆಕಾಯಿ ಬರುತ್ತಲ್ಲ, ಅದರಲ್ಲೂ ಮಾಡ್ಬೋದು. ಅದ್ರ ಜೊತೆನೂ ಹಾಕ್ಬೋದು, ಇಲ್ಲ ಬೇಡ ಮಿಕ್ಸ್ ಮಾಡೋದು ಬೇಡ ಬೇರೆ ತರಕಾರಿನೂ ಹಾಕ್ಬೋದು. ಸ್ವಲ್ಪ ಹೊತ್ತು ಅಂದ್ರೆ ಕುದಿಬೇಕಾಗತ್ತಾ? ಸ್ವಲ್ಪ ಸ್ಲಿಮ್ ಮಾಡ್ತೀನಿ, ಸ್ವಲ್ಪ ಕುದಿ, ಸ್ವಲ್ಪ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಕೊಡಿ. ತರಕಾರಿಗಳು ಎಲ್ಲ ತರಕಾರಿ ಉಪಯೋಗಿಸ್ತೀರಾ? ಎಲ್ಲ ಯೂಸ್ ಮಾಡ್ತೀನಿ. ಎಲ್ಲ ತಿಂತಾರೆ, ಇದು ಬೇಡ ಅದು ಬೇಡ ಅಂತ ಹೇಳಲ್ಲ, ಎಲ್ಲ ತಿಂತಾರೆ. ತಿಂಡಿಗಳೆಲ್ಲ ಮಾಡ್ತೀರಾ ಬೇರೆ, ಅಂದ್ರೆ ಕರದ ತಿಂಡಿ ಅಂತದೆಲ್ಲ? ಕರದ ತಿಂಡಿ ಕಡಿಮೆನಾ? ಕರದ ತಿಂಡಿ ಕಡಿಮೆ. ಹೇಳಿದಾಗ ಎಣ್ಣೆ ಎಲ್ಲದು ಕಡಿಮೆ ಹಾಕ್ಬೇಕು ಅಂತ ನಾವು ಯೋಚಿಸುವಾಗ ಕರದ ತಿಂಡಿ ತಿಂದ್ಬಿಟ್ರೆ ಒಂದೇ ಸತಿ ಒಂದ್ ತಿಂಗಳು ಡಯಟ್ ಮಾಡಿದೆಲ್ಲ ಒಂದಿಂದಲೇ ವೇಸ್ಟ್. ಒಂಚೂರು ಪೌಡರ್ ಇದು ಕೊಡಿ, ಸಾಲ್ಟ್ ಕೊಡಿ. ಈ ಥರ ಗಟ್ಟಿ ಆದ್ರೂ ಮಾಡ್ಬೋದು, ಚಪಾತಿಗೂ ಅದಕ್ಕೆಲ್ಲ. ಅನ್ನಕ್ಕೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಬೋದು ಬೇಕಾದ್ರೆ. ಸರಿ ಸರಿ. ಇದಿವಾಗ ಈಗ ಒಂದ್ಸತಿ ಮಾಡಿ ಮಧ್ಯಾಹ್ನಕ್ಕೆ ರಾತ್ರಿಗೆ ತಣ್ಣಗಾದ್ಮೇಲೆ ಮಾಡ್ಕೊಬೋದು. ದಾಲ್ ಯೂಶಲಿ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಯಾವಾಗ್ಲೂ ನೀವು ಹೇಳ್ದಂಗೆ ಚಪಾತಿಗೆ ಈ ಗರಂ ಮಸಾಲ ಎಲ್ಲ ತುಂಬಾ ಹೆವಿ ಹಾಕಿರ್ತಾರೆ, ಮಸಾಲ ಐಟಮ್ಸ್ ಹೆಚ್ಚಾಗಿ ತಿನ್ಬಾರ್ದಲ್ವಾ. ಇದರಲ್ಲಿ ತುಂಬಾ ಮೈಲ್ಡ್ ಆಗಿ ಎಲ್ಲ ಹಾಕಿದ್ದೀರಾ? ಹೌದು, ನಾವು ಸ್ವಲ್ಪ ಈ ತರ ಐಟಮ್ಸೇ ಮಾಡೋದು ಮನೆ. ಹೌದಾ? ಓಕೆ ಓಕೆ. ಈಗ ಸ್ವಲ್ಪ ಇದಾಗ್ಲಿ, ಕುದಿಲಿ ಸ್ವಲ್ಪ. ಹೌದಾ? ನಾನು ನಿಮ್ಗೆ ಹೆಲ್ತ್ ಟಿಪ್ಸ್ ಹೇಳ್ತೀನಿ. ಹೌದಾ? ಹೇಳಿ ಅಮ್ಮ. ಈಗ ಕೂದಲು ಯಾರು ನೋಡಿ ತುಂಬಾ ಉದುರ್ತಾ ಇದೆ, ಅದಕ್ಕೋಸ್ಕರ ಒಂದೆಲ್ಲ ಎಲೆ ಬರುತ್ತೆ, ಮತ್ತೆ ಕರ್ಬೇವಿನ ಸೊಪ್ಪು ಎರಡು 1-3-4 ದಿವಸ ಸ್ವಲ್ಪ ಒಣಗಿಸ್ಬೇಕು. ಬಿಸಿಲಿಗೆ ಹಾಕ್ಬಾರ್ದು, ನೆರಳಲ್ಲೇ ಒಣಗಿಸ್ಬೇಕು. ಆಮೇಲೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಕ್ರಿಸ್ಪಿ ಆದ್ಮೇಲೆ ಕೊಬ್ಬರಿ ಎಣ್ಣೆ 1 ಲೀಟರ್ ತಗೋಬೇಕು. ತಗೊಂಡು ಅದ್ರಲ್ಲಿ ಹಾಕಿ ಈ ಸೊಪ್ಪೆಲ್ಲ ಅದಕ್ಕೆ ಹಾಕ್ಬೇಕು. ಹಾಕಿ ಚೆನ್ನಾಗಿ ಕುದಿಬೇಕದು. ಕುದ್ದಾದ್ಮೇಲೆ ಇಳಿಸ್ಬೇಕದು ಕೊಬ್ಬರಿ ಎಣ್ಣೆ. ಇಳಿಸಾದ್ಮೇಲೆ ಒಂದು ಸೀಸಾ ಅಂತ ಒಂದು ಬ್ರ್ಯಾಂಡ್ ಎಣ್ಣೆ ಬರುತ್ತೆ, ಅದನ್ನ ಇಳಿಸಾದ್ಮೇಲೆ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದ್ರಲ್ಲಿ ಹಾಕೊಂಡು ಡೈಲಿ ಯೂಸ್ ಮಾಡಿದ್ರೆ ಕೂದಲು ಉದುರೋದೆಲ್ಲ ಕಡಿಮೆ ಆಗುತ್ತೆ, ಡ್ರೈನ್ ಕಡಿಮೆ ಆಗುತ್ತೆ. ಈ ಚಿಕ್ಕ ಮಕ್ಕಳಿಗೆ ವೈಟ್ ಹೇರ್ಸ್ ಎಲ್ಲ ಬರ್ತಾ ಇದೆ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಎಷ್ಟು ದಿನ ಇಟ್ಕೋಬಹುದು ಈ ಎಣ್ಣೆ ಮಾಡ್ಕೊಂಡು? ತುಂಬಾ ದಿವಸ ಇರುತ್ತೆ, 1-2 ತಿಂಗಳು 3 ತಿಂಗಳು ಇಟ್ಕೋಬಹುದು. ಯಾಕಂದ್ರೆ ಚೆನ್ನಾಗಿ ಕುದಿಸಿರ್ತೀವಲ್ಲ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಗ್ರೀನ್ ಕಲರ್ ಎಣ್ಣೆ ಬರ್ತದೆ. ಹೌದಾ? ಮಾಡಿ ಆದ್ಮೇಲೆ ಅದನ್ನ ಸೊಪ್ಪನ್ನ ಫಿಲ್ಟರ್ ಮಾಡಿ ಇಟ್ಕೊಬೇಕು. ಗ್ರೀನ್ ಕಲರ್ ಬರ್ತದೆ, ಚೆನ್ನಾಗಿರುತ್ತೆ. ಎಣ್ಣೆನ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ, ಕೂದಲು ಸಂಪಾಗಿ ಚೆನ್ನಾಗಿ ಬೆಳೆಯುತ್ತೆ. ನಾನು ಟ್ರೈ ಮಾಡಿಬೇಕಾದ್ರೆ. ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಈಗೆಲ್ಲ ಸಾಮಾನ್ಯವಾಗಿ ಶುಗರ್ ಜಾಸ್ತಿ ಇದೆ, ಯಾರು ನೋಡು ಶುಗರ್ ಅಂತ ಹೇಳ್ತಾರಲ್ವಾ. ಮತ್ತೆ ಶುಗರ್ಗೆ ಇಂಗ್ಲಿಷ್ ಮೆಡಿಸಿನ್ ತಗೊಂತಾರೆ. ಇದು ಆಫ್ ಮಾಡ್ಬೋದಾ? ಇರ್ಲಿನಾ? ಈಗ ಆಫ್ ಮಾಡ್ಬಿಡ್ತೀನಿ, ಮಾಡ್ಕೊಂಬಿಡಿ, ಸ್ವಲ್ಪ ಇದಾಗ್ಲಿ. ಆಮೇಲೆ ಶುಗರ್ ಈಗ ಯಾರು ನೋಡು ಶುಗರ್ ಜಾಸ್ತಿ ಇದೆ, ಒಂದು 30-35 ವರೆ ಶುಗರ್ ಜಾಸ್ತಿ ಆಗ್ತದೆ ಅಲ್ವಾ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಎಲ್ಲರೂ ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡ್ತಾರೆ. ಕರೆಕ್ಟ್. ಇಂಗ್ಲಿಷ್ ಮೆಡಿಸಿನ್ ಜಾಸ್ತಿ ಯೂಸ್ ಮಾಡಲೇಬಾರ್ದು, ಸೈಡ್ ಎಫೆಕ್ಟ್ ಆಗುತ್ತೆ. ಮೇನ್ ಹೋಗೋದು ಕಿಡ್ನಿ ಇದ್ದರೆ ಲಿವರ್ ಡ್ಯಾಮೇಜ್ ಆಗುತ್ತೆ ಅಲ್ವಾ. ಅದರಿಂದ ಇಂಗ್ಲಿಷ್ ಮೆಡಿಸಿನ್ ತಗೊಬೇಕು, ಹೆಚ್ಚಾಗಿ ತಗೊಬಾರ್ದು. ಅದಕ್ಕೋಸ್ಕರ ನಾನು ಮನೆಯಲ್ಲ ಸ್ವಲ್ಪ ಸಾಮಾನ್ಯ ಎಲ್ಲ ಗಿಡಮೂಲಿಕೆ ಅದನ್ನೇ ಮಾಡ್ತೀನಿ. ಇದಕ್ಕೇನಿಲ್ಲ, ಇದು ಬರುತ್ತಲ್ಲ, ಕಾಮಕಸ್ತೂರಿ ಬೀಜ ಬರುತ್ತಲ್ಲ, ಈ ಮಾತ್ರೆಗಳೆಲ್ಲ ತಗೊಂಡು ಏನಾಗುತ್ತೆ ನರ ವೀಕ್ ಆಗುತ್ತೆ. ವೀಕ್ ಆಗಿ ಅಂತ ಒಬ್ಬೊಬ್ರಿಗೆ ಶೇಕ್ ಆಗುತ್ತೆ. ಇದು ಈ ಮರಗಳು ಇದು ಟ್ಯಾಬ್ಲೆಟ್ಸ್ ತಗೊಂಡ್ರಲ್ಲ, ಕಾಮಕಸ್ತೂರಿ ಬೀಜ ಇದೆಯಲ್ಲ, ಅದೊಂದು 1/4 ಚಮಚ ಆಯುರ್ವೇದ ಶಾಪ್ ಅಲ್ಲಿ ಸಿಗುತ್ತಾ? ಇಲ್ಲ, ಗಂಧಿಗೆ ಅಂಗಡಿ ಸಿಗುತ್ತೆ. ಗಂಧಿಗೆ ಅಂಗಡಿ ಸಿಗುತ್ತೆ. ಆ ಕಾಮಕಸ್ತೂರಿ ಬೀಜನ ಒಂದು 1/4 ಸ್ಪೂನ್ ನೆನ್ಸಿಟ್ಬಿಡೋದು. ನೆನ್ಸಿಟ್ಬಿಟ್ಟು ಬೆಳಿಗ್ಗೆ ಹೊತ್ತು ಬರೀ ಹೊಟ್ಟೆ ತಗೊಂಡ್ಬೇಕು. ರಾತ್ರಿ ನೆನ್ಸಿಟ್ಬೇಕು? ರಾತ್ರಿ ಬೇಡ, 10 ನಿಮಿಷ ಸಾಕು ಅಷ್ಟೇ. ಆ ಬ್ಲಾಕ್ ಆಗಿ ಪುಟ್ಟಾಗಿರುತ್ತೆ ಬೀಜ, ನೆಂದ್ಮೇಲೆಲ್ಲ ವೈಟ್ ಆಗುತ್ತೆ. ಓಕೆ, ಗೊತ್ತಾಯ್ತು ನನ್ಗೆ. ಅದು ಕಾಮಕಸ್ತೂರಿ ಅಂದ್ರೆ ಇದೆಲ್ಲ ಆಟ ಆಡ್ತಾ ಇದ್ವಿ, ಅನ್ನ ಅನ್ಬಿಟ್ಟು. ಮತ್ತೆ ಸ್ವೀಟ್ಗೆಲ್ಲ ಹಾಕ್ತಾರದು, ಗೊತ್ತಾಯ್ತು, ಸ್ವೀಟ್ಗೆಲ್ಲ ಹಾಕ್ತಾರದು. ಅದು ಮತ್ತೆ ಅದನ್ನ ತಗೋಬೇಕು. ಆಮೇಲೆ ಅಗಸೆ ಮರ ಗೊತ್ತಿದೆಲ್ಲ ನಿಮಗೆ, ಅದು ಬೀಜ ಬರುತ್ತೆ, ಅಗಸೆ ಬೀಜ. ಅದನ್ನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಬೇಕು. ಪುಡಿ ಮಾಡಿ ಇಟ್ಕೊಂಡು 1 ಲೋಟ ನೀರು ಕಾಯಿಸ್ಬೇಕು. ಅರ್ಧ ಲೋಟ ಆಗುತ್ತೆ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಅದ್ ಬೀಜದ ಪುಡಿ ಹಾಕೊಬೇಕು. ಹಾಕೊಂಡು ಬರೀ ಹೊಟ್ಟೆ ಕುಡಿಬೇಕು. ಅದು ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, 2 ಸರಿ ಮಾಡಿದ್ರೆ ಒಂದು 3 ತಿಂಗಳು ಮಾಡಿದ್ರೆ ಶುಗರ್ ಕಂಟ್ರೋಲ್ ಬರುತ್ತೆ. ಅವಾಗ ಕಡಿಮೆ ಆಗುತ್ತೆ ಶುಗರ್. ತುಂಬಾ ಒಳ್ಳೆಯ ಟಿಪ್ಸ್ ಕೊಟ್ಟಿದ್ದೀರಾ. ಎಷ್ಟೋ ಜನಕ್ಕೆ ಇದು ಅಗತ್ಯ ಇದೆ ಇವತ್ತು.
ಓಕೆ, ತುಂಬಾ ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದೀರಾ. ಇವಾಗ ರೆಡಿ ಇದೆಯಲ್ವಾ? ರೆಡಿ ಇದೆ. ನೋಡ್ಬೋದಾ? ರುಚಿ ನೋಡ್ಬೋದಪ್ಪ, ಖಂಡಿತ. ಓಕೆ, ಸರಿ. ನೀವು ತಿನ್ನಕ್ಕೆ ರೆಡಿ ಇದೆ, ನಾನು ಕೊಡಕ್ಕೆ ರೆಡಿ ಇದ್ದೀನಿ. ರುಚಿಯಾಗಿ ಇರಬಹುದು, ಯಾಕಂದ್ರೆ ಒಂದು ಸ್ವಾದಿಷ್ಟವಾಗಿ ಕಾಣ್ತಾ ಇದೆಯಾ? ಕಾಣ್ತಾನೆ ಇದೆ. ತಗೊಳ್ಳಿ, ತಿಂದು ಹೇಗಿದೆ ಅಂತ ಹೇಳಿ. ಓಕೆ, ಖಂಡಿತವಾಗಿ ರುಚಿ ನೋಡಿ ಹೇಳ್ತೀನಿ. ಬೆಂಡೆಕಾಯಿ ದಾಲ್ ಅಲ್ವಾ? ಓಕೆ, ಬಿಸಿ ಇದೆ. ಇದಕ್ಕೇನು ಅನ್ನ ಚಪಾತಿ ತಂದಿಲ್ಲ ಮೇಡಮ್. ನೆಕ್ಸ್ಟ್ ಟೈಮ್ ತರಬೇಕು. ತರ್ತೀನಿ, ಖಂಡಿತ ತರ್ತೀನಿ. ನಾನು ಸ್ವಾದಿಷ್ಟವಾಗಿ ಕಾಣುತ್ತೆ ಅನ್ನಲ್ಲ, ಸ್ವಾದಿಷ್ಟವಾಗೇ ಇದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಬೆಂಡೆಕಾಯಿ ಬಿಸಿ ಇದೆ. ನಾನು ಅದು ಪೀಸ್ ಹಾಕೊಂಡೆ, ಒಂದು ಸಣ್ಣ ಪೀಸ್ ಹಾಕೊಂಡೆ. ಏನು ಉಪ್ಪು ಖಾರ ಹುಳಿ ತುಂಬಾ ಮೈಲ್ಡ್ ಆಗಿದೆ. ಲೋಳೆನೂ ಬಂದಿಲ್ಲ ನೋಡಿ. ಲೋಳೆ ಅಂತೂ ಬಂದೇ ಇಲ್ಲ. ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ, ಮ್ಯಾಶ್ ಆಗಿದೆ. ಮಿಸ್ಸಿಂಗ್ ಅಂತ ಹೇಳಿದ್ರೆ ರೊಟ್ಟಿ ಅಥವಾ ಚಪಾತಿ ಮಾತ್ರ. ಅದರ್ವೈಸ್ 1-2 ಸ್ಪೂನ್ ಹಾಗೇನೆ ತಿನ್ಬೋದು. ತುಂಬಾ ಚೆನ್ನಾಗಿದೆ. ಅದಕ್ಕೆ ಬೇಕಾದ ತುಪ್ಪ ಹಾಕಿ ಅನ್ನದ ಜೊತೆ ತಿನ್ಬೋದು, ತುಂಬಾ ತಿನ್ಬೋದಲ್ಲ. ಓಕೆ, ತುಂಬಾ ರುಚಿಯಾಗಿದೆ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಅಡುಗೆಗಳನ್ನ ನಮಗೆ ಪರಿಚಯಿಸಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣ. ನೋಡಿದ್ರಲ್ಲ ವೀಕ್ಷಕರೇ, 2 ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ. ಸೌತೆಕಾಯಿ ತಂಬುಳಿ ಮಾಡಲು ಬೇಕಾಗುವ ಪದಾರ್ಥಗಳು: ಸೌತೆಕಾಯಿ 1 ಕಪ್, ತೆಂಗಿನಕಾಯಿ ತುರಿ 1 ಕಪ್, ಹಸಿಮೆಣಸಿನಕಾಯಿ 4, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೊಸರು 1 ಕಪ್, ಸಾಸಿವೆ ಅರ್ಧ ಚಮಚ, ಜೀರಿಗೆ ಅರ್ಧ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಒಣಮೆಣಸಿನಕಾಯಿ 2, ಕರಿಬೇವು ಸ್ವಲ್ಪ. ಸೌತೆಕಾಯಿ ತಂಬುಳಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ನಂತರ ಒಂದು ಬೌಲ್ಗೆ ರುಬ್ಬಿದ ಮಿಶ್ರಣ, ಸೌತೆಕಾಯಿ, ಮೊಸರು, ಒಗ್ಗರಣೆ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಸೌತೆಕಾಯಿ ತಂಬುಳಿ ಸವಿಯಲು ಸಿದ್ಧ. ಬೆಂಡೆಕಾಯಿ ದಾಲ್ ಮಾಡಲು ಬೇಕಾಗುವ ಪದಾರ್ಥಗಳು: ಬೇಯಿಸಿದ ಹೆಸರು ಬೇಳೆ 1 ಕಪ್, ಬೆಂಡೆಕಾಯಿ 1 ಕಪ್, ಜೀರಿಗೆ ಅರ್ಧ ಚಮಚ, ಸಾಸಿವೆ ಅರ್ಧ ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿರುಮೆಣಸಿನಕಾಯಿ ಸ್ವಲ್ಪ, ಈರುಳ್ಳಿ 1 ಕಪ್, ಟೊಮೆಟೊ 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ರಸ 1 ಚಮಚ, ಕರಿಬೇವಿನ ಸೊಪ್ಪು ಸ್ವಲ್ಪ, ಸಾಂಬಾರು ಪುಡಿ 2 ಚಮಚ. ಬೆಂಡೆಕಾಯಿ ದಾಲ್ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2-3 ಚಮಚ ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ ಬೆಂಡೆಕಾಯಿ ಹಾಕಿ ಹುರಿಯಿರಿ. ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಹುಣಸೆ ರಸ ಹಾಕಿ ಹುರಿದು ಒಂದು ಪ್ಲೇಟ್ನಲ್ಲಿ ತೆಗೆದಿಡಿ. ನಂತರ ಅದೇ ಪ್ಯಾನ್ಗೆ 4-5 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಹುರಿಯಿರಿ. ನಂತರ ಅದಕ್ಕೆ ಬೇಯಿಸಿದ ಹೆಸರು ಬೇಳೆ, ಸ್ವಲ್ಪ ನೀರು, ಸಾಂಬಾರು ಪುಡಿ, ಹುರಿದಿಟ್ಟುಕೊಂಡಿರುವ ಬೆಂಡೆಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸಿದರೆ ರುಚಿಯಾದ ಬೆಂಡೆಕಾಯಿ ದಾಲ್ ಸವಿಯಲು ಸಿದ್ಧ.